ನಮಸ್ಕಾರ ಸ್ನೇಹಿತರೆ. ಜೀವನ ಎಷ್ಟು ಕಷ್ಟವಾಗಿದ್ದರೂ ಬದುಕಿನ ಮೌಲ್ಯವನ್ನು ನಾವು ಕಳೆದುಕೊಳ್ಳಬಾರದು. ಸಾವನ್ನು ಎದುರಿಸಿದಾಗ ಮಾತ್ರ ಬದುಕಿನ ಸೌಂದರ್ಯ ಮತ್ತು ಮಹತ್ವ ಗೊತ್ತಾಗುತ್ತದೆ. ಇದಕ್ಕೆ ನಾನು ನಿಮಗೆ ಉದಾಹರಣೆಯಾಗಿ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಒಂದು ಊರಿನಲ್ಲಿ ಒಬ್ಬ ತುಂಬ ಬಡವ ಇರುತ್ತಾನೆ. ಅವನಿಗೆ ತುಂಬ ವಯಸ್ಸು ಆಗಿರುತ್ತದೆ. ಆದರೆ ಮನೆಯ ಜವಾಬ್ದಾರಿಯು ಸ್ವಲ್ಪವೂ ಕಡಿಮೆಯಾಗಿರುವುದಿಲ್ಲ. ಹೆಂಡತಿ ಸದಾ ರೋಗಿಷ್ಠೆ. ಮಗಳನ್ನು ಹೇಗೋ ಮದುವೆ ಮಾಡಿ ಕೊಟ್ಟಿದ್ದ. ಆದರೆ ವಿಧಿಯ ವಕ್ರ ದೃಷ್ಟಿಯಿಂದಾಗಿ ಆಕೆ ಗಂಡನನ್ನು ಕಳೆದುಕೊಂಡು ಮತ್ತೆ ತವರು ಮನೆಯಲ್ಲೇ ಬಂದು ಕುಳಿತಿದ್ದಾಳೆ. ಅವನಿಗೆ ಇನ್ನೊಬ್ಬ ಮಗನು ಇರುತ್ತಾನೆ. ದೊಡ್ಡವನಾಗಿ ತನ್ನನ್ನು ಮುಪ್ಪಿನಲ್ಲಿ ಕಾಪಾಡುತ್ತಾನೆ ಎಂದು ಕನಸು ಕಂಡಿದ್ದ. ಆದರೆ ಅವನು 18 ವರ್ಷದವನಾಗಿದ್ದಾಗ ಕಾಡಿನಲ್ಲಿ ಹಾವು ಕಚ್ಚಿ ಪ್ರಾಣವನ್ನು ಕಳೆದುಕೊಂಡ. ಇವನು ದುಡಿದರೆ ಮಾತ್ರ ಮನೆಯಲ್ಲಿ ಅಡುಗೆ, ಇಲ್ಲವಾದರೆ ಉಪವಾಸವೇ ಗತಿ. ಪಾಪ, ಇವನಿಗೆ ಗೊತ್ತಿರುವುದು ಒಂದೇ ಕೆಲಸ, ಅದು ಕಾಡಿಗೆ ಹೋಗಿ ಮರವನ್ನು ಕಡಿದು ತಂದು ಕಟ್ಟಿಗೆಯನ್ನು ಮಾರುವುದು. ಮಳೆ ಬರಲಿ, ಬಿಸಿಲು ಸುಡುತ್ತಿರಲಿ, ಈ ಕಟ್ಟಿಗೆ ಮಾರುವ ಕೆಲಸ ತಪ್ಪಿಸುವಂತಿಲ್ಲ. ದೇಹದಲ್ಲಿ ಶಕ್ತಿ ಕುಗ್ಗುತ್ತಿದ್ದರೂ ನಿತ್ಯ ದೂರದ ಕಾಡಿಗೆ ನಡೆದು ಹೋಗಿ ಭಾರವಾದ ಕಟ್ಟಿಗೆಯ ಹೊರೆಯನ್ನು ತರುತ್ತಿದ್ದನು. ಹೀಗೊಂದು ದಿನ ಕಾಡಿಗೆ ಹೋದಾಗ ಮರವನ್ನೇನೋ ಕಡಿದಾಯಿತು. ಅವುಗಳನ್ನು ಜೋಡಿಸಿ ಹಗ್ಗದಿಂದ ಕಟ್ಟಿದ. ಹೊರೆಯೇನು ತುಂಬ ದೊಡ್ಡದಾಯಿತು. ಅದನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಳ್ಳುವುದು ಕಷ್ಟವಾಯಿತು. ಈ ಭಾರವನ್ನು ಆತ ಎತ್ತಲು ಶ್ರಮ ಪಡುತ್ತಿದ್ದಾಗ ಅಲ್ಲಿಯೇ ಬಿದ್ದಿದ್ದ ಚೂಪಾದ ಮರದ ತುಂಡೊಂದು ಅವನ ಕಾಲಿಗೆ ಬಲವಾಗಿ ಚುಚ್ಚಿಕೊಂಡಿತು. ರಕ್ತ ಸುರಿಯಲಾರಂಭಿಸಿತು. ಆತ ಒದ್ದಾಡಿ ಹೋದ. ಆಗ ಅವನ ಮೈ ಮೇಲೆ ಇದ್ದ ಬಟ್ಟೆಯನ್ನು ಹರಿದುಕೊಂಡು ಗಾಯಕ್ಕೆ ಕಟ್ಟಿದ. ಅವನು ದಣಿದ ದೇಹದಲ್ಲಿ ಇರುವುದರಿಂದ ಆತ್ಮಶಕ್ತಿ ಕೂಡ ಕುಸಿದು ಹೋದಂತೆನಿಸಿತು. ತನ್ನ ಸ್ಥಿತಿಯ ಬಗ್ಗೆ ಅವನಿಗೆ ದುಃಖವಾಯಿತು. ಅಲ್ಲೇ ಕುಸಿದು ಕುಳಿತು ಅಳತೊಡಗಿದ. ನಂತರ ತಾನೇ ಜೋರಾಗಿ ಹೇಳಿಕೊಂಡ, ದೇವ, ಯಮದೇವ, ಸಾಕು ಮಾಡು ಈ ಜನ್ಮವನ್ನು. ಬದುಕಿದ್ದು ಏನು ಪ್ರಯೋಜನ? ನೀನು ಸಾವಿನ ಒಡೆಯ. ನನ್ನ ಜೀವನ ಸಾಕಾಗಿದೆ. ನನ್ನ ಜೀವನದಿಂದ ನನಗೆ ಮುಕ್ತಿ ನೀಡು ಎಂದು ಆಕಾಶದ ಕಡೆಗೆ ಮುಖ ಮಾಡಿ ಪ್ರಾರ್ಥಿಸಿದ. ಅದೇ ವೇಳೆಗೆ ಸಾವಿನ ದೇವತೆ ಯಮರಾಜ ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ. ಇವನ ಧ್ವನಿಯನ್ನು ಕೇಳಿ ತಕ್ಷಣ ಕೆಳಗೆ ಇಳಿದು ಬಂದ. ಅಳುತ್ತಾ ಕುಳಿತಿದ್ದ ಆ ವ್ಯಕ್ತಿಯನ್ನು ಕಂಡು ಅವನ ಹೆಗಲ ಮೇಲೆ ಕೈ ಇಟ್ಟು, ಯಾಕಪ್ಪ ನನ್ನ ಕರೆದೆ ಎಂದು ಕೇಳಿದ. ಗಾಬರಿಯಿಂದ ಈತ ಎದ್ದು ನಿಂತು, ಸ್ವಾಮಿ, ತಾವು ಯಾರು? ಎಲ್ಲಿಂದ ಬಂದಿರಿ ಎಂದು ಕೇಳಿದ. ಆಗ ಯಮರಾಜ, ನಾನು ಸಾವಿನ ದೇವತೆ. ನೀನು ಕರೆದೆಯಲ್ಲ, ಅದಕ್ಕೆ ಬಂದೆ ಎಂದು ಹೇಳಿದ. ಈತ ಗಾಬರಿಯಾದ. ಮೈ ಬೆವರಿತು. ಎದ್ದು ನಿಂತು ಕೈ ಮುಗಿದು ಹೇಳಿದ, ಸ್ವಾಮಿ ಯಮದೇವ, ನಾನು ಜೀವನ ಸಾಕಾಯಿತು ಎಂದು ನಿನ್ನನ್ನು ಕರೆಯಲಿಲ್ಲ. ಈ ಕಟ್ಟಿಗೆ ಹೊರೆ ಬಹಳ ಭಾರವಾಗಿದೆ. ಎತ್ತಿ ತಲೆಯ ಮೇಲೆ ಇಡಲು ಆಗುತ್ತಿಲ್ಲ. ದಯವಿಟ್ಟು ಸ್ವಲ್ಪ ಎತ್ತಲು ಸಹಾಯ ಮಾಡುತ್ತೀಯಾ ಎಂದು ಕರೆದೆ. ಇನ್ನು ಮೇಲೆ ನಿನ್ನನ್ನು ಕರೆಯುವುದಿಲ್ಲ. ನನಗೂ ವಯಸ್ಸಾಯಿತಲ್ಲವಾ? ಅಕಸ್ಮಾತ್ ಮರೆತು ನಿನ್ನನ್ನು ಕರೆದರೂ ನೀನು ಬರಲೇಬೇಡ. ನಾನು ಚೆನ್ನಾಗಿದ್ದೇನೆ. ಯಮರಾಜನ ಕೈಯಿಂದ ಹೊರೆ ಹೊರಿಸಿಕೊಂಡು ಸಾವಿನಿಂದ ಪಾರಾದೆನಲ್ಲ ಎಂದು ಕುಣಿಯುತ್ತಾ ಮನೆಗೆ ನಡೆದ. ನಮ್ಮೆಲ್ಲರಿಗೂ ಹಾಗೆಯೇ ಒಂದೊಂದು ಕ್ಷಣ ಜೀವನ ಸಾಕೆನಿಸಿದರೂ ಮರುಕ್ಷಣ ಅದರ ಆಕರ್ಷಣೆ ಆ ನೋವನ್ನು ಮರೆಸುತ್ತದೆ. ಭಗವಂತ ಸಾವನ್ನು ನೀಡು ಎನ್ನುವವನ ಹತ್ತಿರ ಮೃತ್ಯು ಬಂದಾಗ ಸಾವಿಗಿಂತ ಈ ಕಷ್ಟ ಜೀವನವೇ ಬೇಕು ಎನ್ನಿಸುತ್ತದೆ. ಸಾವನ್ನು ಬಯಸಬಾರದು. ಬಂದಾಗ ಓಡಿ ಹೋಗುವ ಪ್ರಯತ್ನವನ್ನು ಮಾಡಬಾರದು. ಏಕೆಂದರೆ ಅದು ಪ್ರಯತ್ನವನ್ನು ಮೀರಿದ್ದು. ಬದುಕು ಅವನಿಗೆ ಭಾರವಾಗಿತ್ತು. ಪ್ರತಿದಿನವೂ ನೋವಿನ ನೆರಳಿನಲ್ಲಿ ಸಾಗುತ್ತಿದ್ದ. ಸಾಯುವುದೇ ಅವನಿಗೆ ಪರಿಹಾರ ಅನ್ನಿಸಿತು. ಬದುಕಿನ ಮೇಲೆ ಅವನಿಗೆ ನಂಬಿಕೆ ಉಳಿದಿರಲಿಲ್ಲ.
ಒಂದು ದಿನ ಅವನು ಸಾಯಬೇಕು ಎಂದು ನಿರ್ಧರಿಸಿದ. ಆದರೆ ಸಾವು ಎದುರು ಬಂದ ಕ್ಷಣದಲ್ಲಿ ಹೃದಯವು ಬಾಳಬೇಕು ಎಂದು ಕಾತರಿಸಿತು. ಸಾವನ್ನು ಕರೆದುಕೊಂಡವನಿಗೆ ಅದೇ ಸಾವು ಎದುರಾಗಿ ನಿಂತಾಗ ಬದುಕಿನ ಬೆಲೆ ಅರ್ಥವಾಯಿತು. ಈ ಒಂದು ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.